ಒಬ್ಬ ಗ್ರಾಮ ಪಂಚಾಯಿತಿಯ ಸದಸ್ಯ ಸ್ವಂತ ದುಡ್ಡಿನಲ್ಲಿ ಈ ತರಹದ ಒಳ್ಳೆ ಕೆಲಸ ಮಾಡಿದ್ದಾನೆ ಅಂದರೆ ನಮ್ಮ ಹುಡುಗ ಶಿವಾಜಿಯವರಿಗೆ ದೇವರು ಇನ್ನಷ್ಟು ಧರ್ಮ ಕಾರ್ಯಗಳನ್ನು ಮಾಡುವ ಶಕ್ತಿ ಕೊಡಲಿ. ದೇವರ ಪೂಜೆಗಿಂತ ಜನ್ಮದಾತರ ಪೂಜೆ ಮಾಡಿದರೆ ಶ್ರೇಯಸ್ಸು ಎಂದು ಶಾಸಕ ಎಸ್ಆರ್ ಶ್ರೀನಿವಾಸ್ ಸಲಹೆಯನ್ನ ನೀಡಿದರು. ಗುಡಿಯಲ್ಲಿರುವ ದೇವರ ಪೂಜಿಸುವುದಕ್ಕಿಂತ ನಮಗೆ ಜನ್ಮ ನೀಡಿದ ತಂದೆ ತಾಯಂದಿರ ಪೂಜೆ ಮಾಡಿದರೆ ನಮಗೆ ಶ್ರೇಯಸ್ಸು ಯಶಸ್ಸು ಲಭಿಸುತ್ತದೆ ಎಂದು ಶಾಸಕ ಎಸ್ಆರ್ ಶ್ರೀನಿವಾಸ್ ಯುವ ಜನತೆಗೆ ಸಲಹೆಯನ್ನ ನೀಡಿದರು. ಗುಬ್ಬಿ ತಾಲೂಕಿನ ಮಾದಾಪುರ ಮಜಿರೆ ಹೋಬಳಿ ಪಾಳ್ಯ ಗ್ರಾಮದಲ್ಲಿ ನೂತನವಾಗಿ ನಿರ್ಮಾಣವಾಗಿರುವ ಶ್ರೀ ಓಬಳ ನರಸಿಂಹಸ್ವಾಮಿ ಹಾಗೂ ಶ್ರೀ ಬೇವಿನ ಹಳ್ಳಿಯಮ್ಮ ದೇವಿ ದೇವಾಲಯದ ಮಹಾದ್ವಾರ ಉದ್ಘಾಟನಾ ಕಾರ್ಯಕ್ರಮವನ್ನು ನೆರವೇರಿಸಿ ಅವರು ಮಾತನಾಡಿದರು. ನಾವು ನಮ್ಮ ವಯಸ್ಸಾದ ತಂದೆ ತಾಯಂದಿರಿಗೆ ಗೌರವಿಸುವುದನ್ನು ಕಲಿಯಬೇಕು. ಅವರನ್ನ ವಯಸ್ಸಾದ ಸಮಯದಲ್ಲಿ ಹೆಚ್ಚು ಮುತುವರ್ಜಿ ವಹಿಸಿ ಪೋಷಣೆ ಮಾಡಿದರೆ ಅವರ ಆಶೀರ್ವಾದ ನಮಗೆ ಹೆಚ್ಚು ಶ್ರೇಯಸ್ಸು ನೀಡುತ್ತದೆ ಎಂದು ತಿಳಿಸಿದರು. ಹುಟ್ಟಿನಿಂದ ನಾವು ಒಂದು ಉನ್ನತ ಸ್ಥಾನಕ್ಕೆ ಬರಲು ನಮ್ಮ ತಂದೆ ತಾಯಿಯವರ ಪರಿಶ್ರಮ ಸಾಕಷ್ಟಿದೆ. ಪ್ರತಿಯೊಬ್ಬರೂ ಸಹ ನಾವು ಹೇಗೆ ಗುಡಿಯ ದೇವರಿಗೆ ಭಕ್ತಿಯಿಂದ ಪೂಜೆ ಮಾಡಿ ಗೌರವಿಸುವ ಗುಣ ನಮ್ಮ ಜನ್ಮದಾತರ ಮೇಲೆಯೂ ಇರಬೇಕು. ಆಗ ನಮ್ಮ ಬದುಕಿಗೆ ಒಂದು ಅರ್ಥ ಸಿಗುತ್ತದೆ. ಹುಟ್ಟುವಾಗ ಯಾರೂ ಸಹ ಜಾತಿ ಎಂಬ ಮುದ್ರೆ ಒತ್ತಿ ಬಂದಿರುವುದಿಲ್ಲ. ಮನುಷ್ಯ ಜಾತಿ ಒಂದೇ ಎಂಬ ಭಾವನೆ ನಮಗಿರಬೇಕು. ಹೇಳಿಕೆಗಷ್ಟೇ ಸಮಾನತೆ ಎಂಬುದು ಬರುವುದಕ್ಕಿಂತ ನಮ್ಮ ಜೀವನದಲ್ಲಿ ಸಹ ಸಮಾನತೆ ತತ್ವವನ್ನು ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು. ನನ್ನ ಕಚೇರಿಯಲ್ಲಿ ಕೆಲಸ ಮಾಡುವವರು ಎಲ್ಲ ಸಹ ತಳ ಸಮುದಾಯದವರೇ. ನನ್ನ ರಾಜಕೀಯ ಜೀವನದಲ್ಲಿ ನಾನು ಎಂದಿಗೂ ಜಾತಿಯನ್ನ ನೋಡಿದವನಲ್ಲ. ನನಗೆ ಎಲ್ಲರೂ ಸಹ ಸಮಾನರೇ. ನಾವುಗಳು ಮೇಲು ಕೀಳು ಎಂಬ ಆಚರಣೆಯನ್ನ ಮೊದಲು ಬಿಟ್ಟು ಎಲ್ಲರಿಗೂ ಗೌರವ ಕೊಡುವುದನ್ನು ಕಲಿಯಬೇಕು ಎಂದರು. ತಾಲೂಕಿನಲ್ಲಿ ಸಾಕಷ್ಟು ರಸ್ತೆ ಅಭಿವೃದ್ಧಿ ಕಾಮಗಾರಿಗಳು ಚಾಲ್ತಿಯಲ್ಲಿದ್ದು ಉಳಿದ ಕಾಮಗಾರಿಗಳನ್ನು ಮಾಡಲು ಕ್ರಮ ವಹಿಸಲಾಗುವುದು ಎಂದರು. ನನಗೂ ಜಾತಿ ಇಲ್ಲ, ಯಾರಿಗಾದ್ರೂ ಜಾತಿ ಐತಾ? ನಾವು ಅರ್ಜಿ ಹಾಕಿ ಬಂದಿರ್ತೀವಿ ಇಂಥ ಜಾತಿ ಹುಟ್ಟಬೇಕು ಅಂತ ಏನೂ ಇಲ್ಲ. ನಾನು ಈ ಭಾಷಣ ಮಾಡ್ತಿದ್ದೆಲ್ಲ ಗೊತ್ತಾಗ್ತಿದ್ದಂಗೆ ನಾನು ನಮ್ಮ ಮನೆಗೆ ಕುಟುಂಬಲ್ಲ ಅಂತ ಇದ್ದ ಮಾದಿಗರು ಇವೇ ಮಾಡ್ದ ಹೋಗಿ ಪಂಕ್ತಿಲಿ ಇಡೀ ಊರಾಗಿರೋ ಯುವಕರನ್ನೆಲ್ಲ ಕರ್ಕೊಂಡು ಪಂಕ್ತಿ ಊಟ ಮಾಡಿಸ್ತೀವಿ. ನಮ್ಮ ಆದರ್ಶಗಳು ಯಾವತ್ತು ಬಾಯಲ್ಲಿ ಇರಬಾರ್ದು, ಮಾತಿಗೆ ಬರಬಾರ್ದು, ನನ್ನ ಆಚರಣೆಗೆ ಬರಬೇಕು. ಇವತ್ತು ನನ್ನ ಮನೆಗೆ ನನಗೆ ಊಟ ಕೊಡಿಸೋ ನನ್ನ PA SC, ನನ್ನ ಕಾರ್ ಡ್ರೈವರ್ SC ST, ನನ್ನ ಗನ್ ಮ್ಯಾನ್ ಒಬ್ಬ SC, ಇನ್ನೊಬ್ಬ ಕುರುಬ. ನಮ್ಮ ಮನೆ ಒಳಗೆ ಬಂದು ಅಡಿಗೆ ಮಾಡೋರು SC. ನೀವು ಬಂದು ನೋಡಿ, ನಾನು ಏನೂ ಆಗಿಲ್ಲ, ಬದುಕೇ ಇದ್ದೀನಿ, ಚೆನ್ನಾಗೇ ಇದ್ದೀನಿ, ಏನೂ ಆಗಿಲ್ಲ. ನನಗೆ ದೇವ್ರು ಚೆನ್ನಾಗಿ ಇಟ್ಕೊಂಡು ನನ್ನ ಮನೆ ಕಟ್ಟಿಸ್ತೀನಿ. ನನ್ನ ಮನೆಗೆ ಬಂದವರು ಸಿದ್ಧಗಂಗಮ್ಮ, ಕಡಬ ಸಿದ್ಧಗಂಗಮ್ಮ ಗೊತ್ತಿರ್ಬೇಕು. ಅವ್ರು ಬಂದರು ಮರಿ 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 ಎಲ್ಲೂ ನೀವು ಬೇಕಾದ್ರೆ ಇದಕ್ಕೆ ಮಾರಲ್ಲ ಅಂತ ಅದರಲ್ಲೇ ಇದ್ದೀನಿ. ಅಗ್ನಿಮೂಲೆಯಲ್ಲಿ 27 ವರ್ಷದಿಂದಲೂ ಅಧಿಕಾರದಾಗ ಇದ್ದೀನಿ. ನನಗೆ ಏನು ಕಷ್ಟನೇ ಕೊಟ್ಟಿಲ್ಲ ದೇವರು. ಅದರಿಂದ ಯಾವುದು ನಂಬಿಕೆಯಿಂದ ಏನು ಮಾಡ್ಲಿಕ್ಕೆ ಆಗಲ್ಲ. ನಾವು ನಮ್ಮ ಆಚಾರ ವಿಚಾರಗಳು ಸರಿ ಇರಬೇಕಾಗುತ್ತೆ, ನಮ್ಮ ನಡೆನುಡಿಗಳು ಸರಿ ಇರಬೇಕಾಗುತ್ತೆ, ನಾವು ಸನ್ಮಾರ್ಗದಲ್ಲಿ ಹೋಗ್ತಕ್ಕಂಥ ಕೆಲಸವನ್ನ ಮಾಡಬೇಕಾಗುತ್ತೆ. ಆವಾಗ ಮಾತ್ರ ನಾವು ಸಮಾಜಮುಖಿಯಾಗಿರ್ತಕ್ಕಂಥ ಕೆಲಸಗಳನ್ನ ಮಾಡಬೇಕಾಗುತ್ತೆ. ಮಾದರ ಮಹಾಸಭಾ ತಾಲೂಕು ಅಧ್ಯಕ್ಷ ಕೂಡಿಯಾಲ ಮಹದೇವ್ ಮಾತನಾಡಿ, ನಮ್ಮ ಸಮಾಜ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಅಭಿವೃದ್ಧಿ ಹೊಂದಬೇಕಾದರೆ ಪ್ರತಿಯೊಬ್ಬರೂ ಸಹ ಶಿಕ್ಷಣಕ್ಕೆ ಹೆಚ್ಚಿನ ಒತ್ತು ನೀಡಬೇಕು. ಆಗ ಮಾತ್ರ ನಾವುಗಳು ಎಲ್ಲ ರೀತಿಯಲ್ಲಿ ಅಭಿವೃದ್ಧಿ ಹೊಂದಲು ಸಾಧ್ಯವಾಗುತ್ತದೆ. ಗ್ರಾಮದಲ್ಲಿ ಹೇಗೆ ಧಾರ್ಮಿಕ ಕಾರ್ಯಕ್ರಮಕ್ಕೆ ಹೆಚ್ಚು ಗಮನ ಹರಿಸಿದ್ದೀರಿ, ಅದೇ ರೀತಿಯಲ್ಲಿ ಶಿಕ್ಷಣಕ್ಕೂ ಸಹ ಹೆಚ್ಚಿನ ರೀತಿಯಲ್ಲಿ ಆಸಕ್ತಿ ನೀಡಬೇಕು ಎಂದು ಅಭಿಪ್ರಾಯಪಟ್ಟರು. ನಾವು ಏನು ಈ ಒಂದು ಸೌಲಭ್ಯಗಳನ್ನ ಪಡೆದು ಮಾಡ್ತಾ ಇದ್ದೀನಿ. ಯಾಕೆಂದ್ರೆ ಈಗ ಎಲ್ಲಾ ಮೀಸಲಾತಿಯಲ್ಲೂ ನಮಗೆ ಪಾಲ್ಗಳು ಕಳೆದೋಗ್ತವೆ. ನಾವು ವಿದ್ಯಾವಂತರು ಬುದ್ಧಿವಂತರಾದ್ರೆ ನಮ್ಮ ಪಾಲನ್ನ ಪಡೆದು ನಾವು ಒಂದು ಸರ್ಕಾರಿ ನೌಕರಿಯನ್ನ ಪಡೆದು ಅತಿ ಹೆಚ್ಚು ಈ ಒಂದು ರಾಜ್ಯದಲ್ಲಿ ನಮ್ಮ ಸಮುದಾಯ ಮುಂದೆ ಬರಲಿಕ್ಕೆ ಅವಕಾಶಗಳು ಸಿಗ್ತವೆ. ನಾವು ಅವಕಾಶಗಳ ವಂಚಿತರಾಗಬಾರ್ದು ಅಂತ ಹೇಳ್ಬಿಟ್ಟು ತಮ್ಮಲ್ಲಿ ಮನವಿಯನ್ನ ಮಾಡ್ತಾ, ಇದೇ ರೀತಿಯಲ್ಲಿ ವೇದಿಕೆಯಲ್ಲಿ ಇರ್ತಕ್ಕಂಥ ನಮ್ಮ ಶಿವು ಏನು ಈ ಮಹಾದ್ವಾರಕ್ಕೆ ಅದೇ ರೀತಿಯಲ್ಲಿ ಎಲ್ಲ ಬಡಬಗರನ್ನ ಗುರುತಿಸಿ ಅವರಿಗೆ ಶೈಕ್ಷಣಿಕವಾಗಿ ಮುಂದೆ ತರಬೇಕು ಅಂತ ಹೇಳ್ಬಿಟ್ಟು ನಾನು ಮನವಿಯನ್ನ ಮಾಡ್ತಾ ಇದ್ದೀನಿ. ಕಾರ್ಯಕ್ರಮದಲ್ಲಿ ಗ್ರಾಮ ಪಂಚಾಯಿತಿಯ ಸದಸ್ಯ ಶಿವಣ್ಣ, ದಲಿತ ಮುಖಂಡ ಚೇಳೂರು ಶಿವನಂಜಪ್ಪ, ಸೋಮು ಹಾಗೂ ದೇವಾಲಯದ ಆಡಳಿತ ಮಂಡಳಿ ಸದಸ್ಯರು, ಗ್ರಾಮಸ್ಥರು ಹಾಜರಿದ್ದರು.